Hello my dear students, welcome back to the next session in differential equation. So in this session let us continue the problems on variable separable method. So 15th one. So these are all the important problems and appeared for the 5 marks in your examination. So solve secant square x tan y into dx plus secant square y tan x into dy is equal to 0. First, we can take the given equation, that is given that secant square x into tan y into dx plus secant square y into tan x into dy is equal to 0. Next, the first step in variable separable is separate the variable. So here we have a dx. So secant square x irutte tan y annakantadu variable ಆಗಿದೆ, ಬೇರೆ ವೇರಿಯಬಲ್. ಸೊ ಅದು ಇರಬಾರ್ದು. ಫಸ್ಟ್ ಒನ್ ಅಲ್ಲಿ ಟ್ಯಾನ್ ವೈ ನ ರಿಮೂವ್ ಮಾಡಬೇಕು. ಅದೇ ತರ ಸೆಕೆಂಡ್ ಟರ್ಮ್ ಬರೋಣ. ಸೊ dy ಇದೆ, dy ಇರೋದ್ರಿಂದ ಸೆಕೆಂಡ್ ಸ್ಕ್ವೇರ್ y ಇರಬಹುದು. ಸೊ tan x ಇರಬಾರ್ದು. ಸೊ ಫಸ್ಟ್ ಟರ್ಮ್ ಅಲ್ಲಿ ಟ್ಯಾನ್ ವೈ ನ ರಿಮೂವ್ ಮಾಡಬೇಕು, ಸೆಕೆಂಡ್ ಟರ್ಮ್ ಅಲ್ಲಿ ಟ್ಯಾನ್ x ನ ರಿಮೂವ್ ಮಾಡಬೇಕು. ದಟ್ಸ್ ವೈ ಅದಕ್ಕೋಸ್ಕರ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ divide tan x into tan y on both sides. So tan x ಮತ್ತೆ tan y ನ ಎರಡೂ ಕಡೆಗೆ ಡಿವೈಡ್ ಮಾಡ್ತಾ ಇದೀವಿ. ಫಸ್ಟ್ ಲೆಫ್ಟ್ ಹ್ಯಾಂಡ್ ಸೈಡ್ ಗೆ ಡಿವೈಡ್ ಮಾಡ್ತಾ ಇದೀವಿ. ಸೊ tan x divided by tan y ಮಾಡಿದ್ರೆ here tan y are cancel. So remaining value ಏನಾಗಿರುತ್ತೆ? secant square x divided by tan x ಆಗಿರುತ್ತೆ with respect to dx plus ಸೆಕೆಂಡ್ ಟರ್ಮ್ ಗೆ ಡಿವೈಡ್ ಮಾಡ್ತೀರಾ. secant square y tan x divided by tan x tan y ಆಗಿದ್ರೆ ಇಲ್ಲಿ ನಮಗೆ tan x ಕ್ಯಾನ್ಸಲ್ ಆಗಿರುತ್ತೆ. ಸೊ ರಿಮೈನಿಂಗ್ ವ್ಯಾಲ್ಯೂ ಏನಾಗಿರುತ್ತೆ? secant square y divided by tan y with respect to dy, that value is equal to 0 by anything becomes 0. So now variables are separated. ನೋಡಿ ವೇರಿಯಬಲ್ ಸಪರೇಟ್ ಆಗಿದೆ. ವೇರಿಯಬಲ್ ಸಪರೇಟ್ ಮಾಡಲಿಕ್ಕೆ ತುಂಬಾ ಕಾನ್ಸೆಪ್ಟ್ ಇಷ್ಟನೇ. dx ಇದೆ ಅಂತಂದ್ರೆ secant square x ಇರಬಹುದು, ಸೊ ಇಲ್ಲಿ ಇರೋದಿಲ್ಲ. ಸೊ ಇಲ್ಲೂ ಅಷ್ಟೇ dy ಇದೆ ಅಂತಂದ್ರೆ in terms of y ಇರುತ್ತೆ ರಿಸಲ್ಟ್, tan x ಇರೋದಿಲ್ಲ. ಸೊ ಅದೆರಡನ್ನ ಡಿವೈಡ್ ಮಾಡ್ತಾ ಇದ್ದೀವಿ ಅಷ್ಟೇ. ನೆಕ್ಸ್ಟ್ what is next step? So integrate on both sides ಮಾಡಿ. Next integrate on both sides. So integration apply ಮಾಡ್ತೀರಾ ಅಂತಂದ್ರೆ that is integration of secant square x divided by tan x with respect to dx plus integration of secant square y divided by tan y with respect to dy is equal to 0. How to integrate? So ನೋಡಿ, secant square x by tan x ಇದೆ, secant square y divided by tan y ಇದೆ. ಸೊ ಇದನ್ನ ಇಂಟಿಗ್ರೇಟ್ ಮಾಡಬೇಕು. ಇದನ್ನ ಇಂಟಿಗ್ರೇಟ್ ಮಾಡಬೇಕು ಅಂತಂದ್ರೆ ನೀವು ಡೈರೆಕ್ಟ್ ಸ್ಟೆಪ್ ನಾದ್ರೂ ಯೂಸ್ ಮಾಡಬಹುದು. ಡೈರೆಕ್ಟ್ ಸ್ಟೆಪ್ ಅಂತಂದ್ರೆ ಯಾವ ತರ ನೋಡಿ, ನಿಮಗೆ ಈ ತರ ಇದೆ ಇಂಟಿಗ್ರೇಷನ್ ಗೆ. ನ್ಯೂಮರೇಟರ್ ಅಲ್ಲಿ ಡೆರಿವೇಟಿವ್ ಇದ್ದು ಡಿನಾಮಿನೇಟರ್ ಅಲ್ಲಿ f of x ಇದೆ with respect to dx. ಅದನ್ನ ನಾವು log of denominator ಅಂತ ಬರೆಯುವುದು. log of f of x plus some constant c. ಡಿನಾಮಿನೇಟರ್ ನ ಡೆರಿವೇಟಿವ್ ನ್ಯೂಮರೇಟರ್ ಅಲ್ಲಿ ಇರುತ್ತೆ. ಯಾವಾಗ ಡಿನಾಮಿನೇಟರ್ ನ ಡೆರಿವೇಟಿವ್ ನ್ಯೂಮರೇಟರ್ ಅಲ್ಲಿ ಇರುತ್ತೋ ಆವಾಗ ನಾವು ಅದನ್ನ ಬರಿಬೇಕಾದ್ರೆ ಯಾವ ತರ ಬರೀತೀವಿ? log of denominator ಅಂತ ಬರೀತೀವಿ. ಸೊ ಇದು ಅಥವಾ ಇನ್ನೊಂದು ಮೆಥಡ್ ಅಲ್ಲಿ ಇಂಟಿಗ್ರೇಟ್ ಮಾಡ್ತೀರಾ ಅಂತಂದ್ರೆ ಡಿನಾಮಿನೇಟರ್ ಗೆ ಸಬ್ಸ್ಟಿಟ್ಯೂಷನ್ ಕೊಡ್ತೀರಾ.
ಪುಟ್ tan x is equal to t ಅಂತ ಹೇಳಿ ಸಬ್ಸ್ಟಿಟ್ಯೂಷನ್ ಕೊಡ್ತೀರಾ. ಇವಾಗ ಆಲ್ರೆಡಿ ನೀವು ಇಂಟಿಗ್ರೇಷನ್ ಕಾನ್ಸೆಪ್ಟ್ ನ ಓದಾಗಿರೋದ್ರಿಂದ ಸೊ ನಾನು ಡೈರೆಕ್ಟ್ ಆಗಿ ಇದೇ ಮೆಥಡ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಈ ಕಾನ್ಸೆಪ್ಟ್ ಯೂಸ್ ಮಾಡ್ತಾ ಇದ್ದೀನಿ. ಇದು CET ಗೆ ಶಾರ್ಟ್ ಕಟ್ ಕೂಡ ಆಗಿರುತ್ತೆ. ಸೊ ಫಾರ್ ದಿ ಫಸ್ಟ್ ಒನ್ tan x ಗೆ ಡೆರಿವೇಟಿವ್ secant square x, f of x tan x, f dash of x secant square x. ಸೊ ಆದ್ರಿಂದ ಅದನ್ನ ಏನಂತ ಬರೀತಾ ಇದ್ದೀವಿ ನಾವು log of denominator ಅಂತಂದ್ರೆ log of tan x plus log of ಇದು ಕೂಡ ಸೇಮ್ ಅದೇ ತರ ಇರೋದ್ರಿಂದ log of tan y is equal to here constant is 0. So a constant 0 ಅಂತ ಇದೆಯಲ್ಲ ಅದನ್ನ ನಾವೇನಂತ ಬರೆಯೋಣ ಅಂತಂದ್ರೆ some log c ಅಂತ ಬರೆಯೋಣ. c ಅಂತ ನಾವು ಬರೆಯಬಹುದು ಅಥವಾ log c ಅಂತ ನಾವು ಬರೆಯಬಹುದು. ನೆಕ್ಸ್ಟ್ log m plus log n. log m plus log n is nothing but log m into n. m ಅಂತಂದ್ರೆ tan x into n ಅಂತಂದ್ರೆ tan y. So that value is equal to log c. Here in both the times log are cancelled. So the remaining value is tan x into tan y is equal to c. C is a constant. So ಇಷ್ಟೇ. ನಿಮಗೆ ಇದನ್ನು ಕೂಡ 5 marks ಗೆ ಕೇಳೋ ಸಾಧ್ಯತೆ ಇದೆ. Next one, problem number 16th one. So 16th one problem is appeared in the examination March 2015 for the 5 marks. So ನಿಮಗೆ ಡಿಫರೆನ್ಷಿಯಲ್ ಈಕ್ವೇಷನ್ ಅಲ್ಲಿ 5 marks ಗೆ ಇಂಪಾರ್ಟೆಂಟ್ ಟಾಪಿಕ್ ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನ್ ಅಂತ ಬರುತ್ತೆ ಅದು. ಸೊ ಅದನ್ನ ಈ ವರ್ಷ ರಿಮೂವ್ ಮಾಡಿದ್ದಾರೆ ಸಿಲೆಬಸ್ ಇಂದ. ಆದ್ರಿಂದ ನೀವು 5 marks ಕ್ವಶನ್ ನ ಯಾವನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಅಂತಂದ್ರೆ ಇವಾಗ ಏನ್ ಮಾಡಿಸ್ತಾ ಇದ್ದೀನಿ ಅದು ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್. ಸೊ ನೋಡಿ ಇದನ್ನ ಆಲ್ರೆಡಿ ಒಂದು ವರ್ಷ ಕೇಳಿದ್ದಾರೆ ಮಾರ್ಚ್ 2015 5 marks. ಸೊ ಪ್ರಾಬ್ಲಮ್ ಈ ತರ ಇದೆ. ಸಾಲ್ವ್ e power x into tan y into dx plus 1 minus e power x into secant square y into dy is equal to 0. So first given equation ಅಂತ ಹೇಳ್ತೀರಾ. ಸೊ given equation ತರ ಹೇಳ್ತೀರಾ ಅಂತಂದ್ರೆ ಈ ತರ ಇದೆ e power x into tan y into dx plus 1 minus e to the power of x into secant square y into dy. So now the first step is variable na separate ಮಾಡಬೇಕು. So in terms of dx ಇದೆ. So dx ಇದೆ ಅಂತಂದ್ರೆ e power x ಇರಬಹುದು, tan y ನ ನಾವು ರಿಮೂವ್ ಮಾಡಬೇಕು. ಸಿಮಿಲರ್ಲಿ ಇಲ್ಲಿ ಬರ್ತೀರಾ. ಸೊ dy ಇದೆ ಅಂತಂದ್ರೆ secant square y ಇರಬಹುದು. in terms of y ಇರುತ್ತಲ್ಲ ಅದು ಇರಬಹುದು. ಸೊ ಇಲ್ಲಿ 1 minus e power x ನ ರಿಮೂವ್ ಮಾಡಬೇಕು. ಸೊ ಫಸ್ಟ್ ಟರ್ಮ್ ಅಲ್ಲಿ tan y ನ ರಿಮೂವ್ ಮಾಡಬೇಕು. ಸೆಕೆಂಡ್ ಟರ್ಮ್ ಅಲ್ಲಿ 1 minus e power x ನ ರಿಮೂವ್ ಮಾಡಬೇಕು. ಸೊ ಅದಕ್ಕೋಸ್ಕರ ಈ ತರ ಬರೀತಾ ಇದ್ದೀನಿ. ಸೊ ಡಿವೈಡ್ tan y into 1 minus e to the power of x on both sides. ಸೊ ಎರಡೂ ಕಡೆಗೆ ಅದನ್ನ ಡಿವೈಡ್ ಮಾಡ್ತಾ ಇದ್ದೀನಿ. ಫಸ್ಟ್ ಟರ್ಮ್ ಗೆ ಡಿವೈಡ್ ಮಾಡೋಣ. ಫಸ್ಟ್ ಟರ್ಮ್ ಗೆ ಡಿವೈಡ್ ಮಾಡಿದ್ರೆ tan y it cancel. ಸೊ ರಿಮೈನಿಂಗ್ ಏನು ಸಿಗುತ್ತೆ e to the power of x divided by 1 minus e to the power of x with respect to ಏನಾಯಿತು dx. ಅದೇ ತರ ಪ್ಲಸ್ ಸೆಕೆಂಡ್ ಒನ್ಲಿ 1 minus e power x ಕ್ಯಾನ್ಸಲ್ ಆಗಿದೆ. ಇನ್ನು ರಿಮೈನಿಂಗ್ ಏನಿದೆ ಅಂತ ನೋಡ್ಕೊಳ್ಳಿ. ಸೊ ರಿಮೈನಿಂಗ್ secant square y ಇದೆ ನ್ಯೂಮರೇಟರ್ ಅಲ್ಲಿ ಡಿವೈಡೆಡ್ ಬೈ ಡಿನಾಮಿನೇಟರ್ ಏನಿದೆ tan y. So with respect to dy, so is equal to 0. So that value is equal to 0 because 0 by anything ಅಂತಂದ್ರೆ 0 ಆಗುತ್ತೆ. So next ಇಂಟಿಗ್ರೇಟ್ ಮಾಡಬೇಕು. ನೆಕ್ಸ್ಟ್ ಇದನ್ನ ನಾವು ಇಂಟಿಗ್ರೇಟ್ ಮಾಡಬೇಕು ಅಂತಂದ್ರೆ ಸೇಮ್ ಮೆಥಡ್ ನ ಯೂಸ್ ಮಾಡಿ. ಫಸ್ಟ್ ಅದಕ್ಕಿಂತ ಮುಂಚೆ ಬರೀತಾ ಇದ್ದೀವಿ. ಸೊ ಇಂಟಿಗ್ರೇಟ್
integrate on both sides. ಸೊ ಎರಡು ಕಡೆಗೆ ಇಂಟಿಗ್ರೇಷನ್ ಅನ್ನು ಅಪ್ಲೈ ಮಾಡ್ತಾ ಇದ್ದೀವಿ. ಇಂಟಿಗ್ರೇಷನ್ ಅಪ್ಲೈ ಮಾಡಿದಾಗ ನಮಗೆ ರಿಸಲ್ಟ್ ಏನಾಗಿರುತ್ತೆ ಅಂತಂದ್ರೆ ಸೊ ಇಂಟಿಗ್ರೇಷನ್ ಆಫ್ e to the power of x divided by 1 minus e power x into dx plus integration of secant square y divided by tan y into dy is equal to 0. Previous result ಅನ್ನು ಯೂಸ್ ಮಾಡೋಣ. ಸೊ ಪ್ರೀವಿಯಸ್ ರಿಸಲ್ಟ್ ನ ಯೂಸ್ ಮಾಡಬೇಕು ಅಂತಂದ್ರೆ ಡಿನಾಮಿನೇಟರ್ ನ ಡೆರಿವೇಟಿವ್ ನ್ಯೂಮರೇಟರ್ ಅಲ್ಲಿ ಇರಬೇಕು. ಸೊ ಚೆಕ್ ಮಾಡೋಣ. 1 ಗೆ ಡೆರಿವೇಟಿವ್ 0 ಮೈನಸ್ e ಪವರ್ x ಗೆ ಡೆರಿವೇಟಿವ್ e ಪವರ್ x 0 ಮೈನಸ್ e ಪವರ್ x ನ್ಯೂಮರೇಟರ್ ಅಲ್ಲಿ ಇರಬೇಕು. ಸೊ 0 ಮೈನಸ್ e ಪವರ್ x ನ್ಯೂಮರೇಟರ್ ಅಲ್ಲಿ ಇದೆಯಾ? ಮೈನಸ್ e ಪವರ್ x ಇರಬೇಕಿತ್ತು, ಪ್ಲಸ್ ಇದೆ. ಅದಕ್ಕೋಸ್ಕರ ಒಂದು ಸ್ಟೆಪ್ ಬರೀತಾ ಇದ್ದಾನೆ. ಒಂದು ಸಲ ಮೈನಸ್ ನ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ e to the power of x divided by 1 minus e power x into dx plus ಇದನ್ನ ಹಾಗೆ ಕ್ಯಾಲ್ಕುಲೇಟ್. ಸೊ secant square y divided by tan y with respect to dy is equal to 0. ಇವಾಗ ಅಬ್ಸರ್ವ್ the derivative of 1 0 minus e power x ಗೆ e power x minus e power x ನ್ಯೂಮರೇಟರ್ ಇರಬೇಕು ಇದೆ. ಯಾಕಿದರ ಹೊರಗಡೆ ಮೈನಸ್ ಆಫ್ ಮೈನಸ್ ಅಂತಂದ್ರೆ ಪ್ಲಸ್ ಆಗಿರುತ್ತೆ. ನಮಗೆ ಫಾರ್ಮುಲಾ ಇರತಕ್ಕಂಥದ್ದು ಪ್ರೀವಿಯಸ್ ಅಪ್ಲೈ ಮಾಡಿರ್ತಕ್ಕಂಥ ಫಾರ್ಮುಲಾದಲ್ಲಿ f dash of x divided by f of x ಡಿನಾಮಿನೇಟರ್ ಗೆ ಡಿಫರೆನ್ಷಿಯೇಷನ್ ನ್ಯೂಮರೇಟರ್ ಇರಬೇಕು. ಅದಕ್ಕೋಸ್ಕರ ತರ ಮಾಡಿದ್ರೆ ಸೊ ಮೈನಸ್ ನ ಹಾಗೆ ಉಳಿದಿರಾ. ಹಾಗಾದ್ರೆ ಫಾರ್ಮುಲಾ ಏನು ಹೇಳುತ್ತೆ? log of denominator, log of what is denominator here? 1 minus x plus log of ಇಲ್ಲಿ tan y ಗೆ ಡೆರಿವೇಟಿವ್ secant square y. ಸೊ log of denominator ಅಂತಂದ್ರೆ tan y is equal to some constant that is logs. Next log m minus log m. ಇದು log m minus log m. log m divided by so log m ಅಂತಂದ್ರೆ tan y divided by n ಅಂತಂದ್ರೆ 1 minus e power x is equal to logs. ಎರಡು ಕಡೆ log ಕ್ಯಾನ್ಸಲ್ ಮಾಡಿ. ಸೊ ರಿಮೈನಿಂಗ್ ವ್ಯಾಲ್ಯೂ ಏನಾಗಿದೆ? ರಿಮೈನಿಂಗ್ ವ್ಯಾಲ್ಯೂ tan y is equal to ಕ್ರಾಸ್ ಮಲ್ಟಿಪ್ಲೈ ಮಾಡಿಲ್ಲ c into 1 minus e power x. ಅಥವಾ ಸಿಂಪಲ್ ಕನ್ವರ್ಟ್ ಮಾಡಬಹುದು ಇನ್ ಟರ್ಮ್ಸ್ ಆಫ್ y ಗೆ. ಸೊ ಇಲ್ಲಿ ಇನ್ ಟರ್ಮ್ಸ್ ಆಫ್ y ಗೆ ಕನ್ವರ್ಟ್ ಮಾಡ್ಲಿಕ್ಕೆ ಆಗಲ್ಲ. ಅಂದ್ರೆ tan x ಈ ಕಡೆ ತಗೊಳ್ತೀರಾ c by tan x ಆಗಿರುತ್ತೆ. ಆ ತರ ನಾವು ಹೇಳಬಹುದು. ಇಷ್ಟಕ್ಕೆ ಸ್ಟಾಪ್ ಮಾಡಬಹುದು. ಇಲ್ಲಿ ಇನ್ ಟರ್ಮ್ಸ್ ಆಫ್ y ರಿಸಲ್ಟ್ ಬರುತ್ತೆ. ಸೊ ಇನ್ ಪ್ಲೇಸ್ y is equal to tan ಅನ್ನು ಮತ್ತೊಂದು ಕಡೆ ತಗೊಳ್ತೀರಾ tan inverse c into 1 minus e to the power of x. So this is the final result. Y is equal to tan inverse c into 1 minus e power x. So same formula use ಮಾಡಿ. Next 17th one solve y into log y into dx minus x into dy is equal to 0. So once again ಇದನ್ನ ನೀವು ಸಾಲ್ವ್ ಮಾಡಬೇಕು ಅಂತಂದ್ರೆ ಗಿವನ್ ಈಕ್ವೇಷನ್ ತಗೊಳ್ತೀರಾ. ಅದು ಈ ತರ ಇರುತ್ತೆ y into log y into dx minus x into dy is equal to 0. x into dy is equal to 0. ಸೊ ಇಲ್ಲಿ ನಾವು ವೇರಿಯೇಬಲ್ ನ ಸಪರೇಟ್ ಮಾಡಬೇಕು ಅಂತಂದ್ರೆ ಯಾವ್ಯಾವ ಟರ್ಮ್ಸ್ಗಳು ಅಲ್ಲಿ ಇರಬಾರ್ದು ಅಂತ ನೋಡ್ಬೇಕು. ಇಲ್ಲಿ dx ಇದೆ, ಅದರ ಜೊತೆಗೆ ಇನ್ ಟರ್ಮ್ಸ್ ಆಫ್ y ಇರಬೇಕು. ಸೊ y log x ಅಂತಕ್ಕಂಥದ್ದು ಕಂಪ್ಲೀಟ್ ಆಗಿ ರಿಮೂವ್ ಆಗಬೇಕು. ಸೆಕೆಂಡ್ ಟರ್ಮ್ dy ಇದೆ,
dy x ರಿಮೂವ್ ಆಗಬೇಕು ಸೆಕೆಂಡ್ ಟರ್ಮ್ ಅಲ್ಲಿ. ಸೊ ಅದಕ್ಕೋಸ್ಕರ ಇಲ್ಲಿ ಡಿವೈಡ್ ಮಾಡ್ತಾ ಇದ್ದಾರೆ. ಯಾವ್ಯಾವನ್ನ ಡಿವೈಡ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಡಿವೈಡ್ x y log y x y log y on both sides. ಸೊ ಈ ತರ ಡಿವೈಡ್ ಮಾಡ್ತೀವಿ. ನೆಕ್ಸ್ಟ್ ಡಿವೈಡ್ ಮಾಡಾದ್ಮೇಲೆ ಏನಾಗಿರುತ್ತೆ y log y ಕ್ಯಾನ್ಸಲ್ ಆಯಿತು. ದ ರಿಮೈನಿಂಗ್ ಈಸ್ 1 ಡಿವೈಡೆಡ್ ಬೈ x ಇಂಟು dx. ಫಸ್ಟ್ ಒನ್ ಅಲ್ಲಿ we have a minus, so minus. Here x are cancelled. x are cancelled, so the remaining is 1 divided by y into log y with respect to dy is equal to 0, because 0 divided by anything is nothing but 0. Next, variables are separated, so integrate on both sides. Integrate on both sides. So integration apply ಮಾಡ್ತಾರೆ ಅಂತಂದ್ರೆ integral of 1 divided by x with respect to dx is equal to integral of 1 divided by y into log y with respect to dy is equal to 0. First one ಗೆ integration ಗೊತ್ತಿದೆ, direct integration formula. The integral of 1 by x is log x. For the second one, 1 by y ಇದ್ರೆ ಡೈರೆಕ್ಟ್ ಆಗಿ ಹೇಳಬಹುದಿತ್ತು ನಾವು ಏನಂತ log y ಅಂತ ಹೇಳಿ. ಸೊ 1 divided by y log y ಇದೆ. ಸೊ ಸೆಕೆಂಡ್ ಒನ್ ಗೆ ಇಂಟಿಗ್ರೇಷನ್ ಗೊತ್ತಿಲ್ಲ, ಆದ್ರಿಂದ ಫಸ್ಟ್ ನಾವೇನ್ ಮಾಡಬೇಕು ಅಂತಂದ್ರೆ ಸೆಕೆಂಡ್ ಒನ್ ಅನ್ನ ಸಿಂಪ್ಲಿಫೈ ಮಾಡ್ಕೋಬೇಕು. ಸೊ ಇಲ್ಲಿ ಇದಕ್ಕೆ ಇಂಟಿಗ್ರೇಷನ್ ಬೇಕು ಅಂತಂದ್ರೆ ಸಬ್ಸ್ಟಿಟ್ಯೂಷನ್ ಮೆಥಡ್ ಯೂಸ್ ಮಾಡಬೇಕು. ಹಾಗಾದ್ರೆ ಸರ್ ಸಬ್ಸ್ಟಿಟ್ಯೂಷನ್ ಯಾವ್ದು ಕೊಡಬೇಕು? y ಕೊಡಬೇಕಾ log y ಕೊಡಬೇಕಾ? y ನ ಡಿಫರೆನ್ಶಿಯೇಟ್ ಮಾಡಿದ್ರೆ ವಿತ್ ರೆಸ್ಪೆಕ್ಟ್ ಟು y ಏನ್ ಬರುತ್ತೆ? 1 ಬರುತ್ತೆ. log y ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಏನ್ ಬರುತ್ತೆ? 1 by y ಬರುತ್ತೆ. ಸೊ ನೀವು y ಗೆ ಸಬ್ಸ್ಟಿಟ್ಯೂಷನ್ ತಗೊಂಡ್ರೆ ರಿಸಲ್ಟ್ ಸಿಗಲ್ಲ. log y ಗೆ ಸಬ್ಸ್ಟಿಟ್ಯೂಷನ್ ತಗೋಬೇಕು. ಯಾಕೆ ಅಂತಂದ್ರೆ ದ ಡೆರಿವೇಟಿವ್ ಆಫ್ log y is 1 by y ಅಲ್ಲಿ ಇರುತ್ತೆ. ಸೊ ಅದಕ್ಕೋಸ್ಕರ ನೋಡಿ ಸೆಕೆಂಡ್ ಒನ್ಗೆ ಪುಟ್ ಅಥವಾ ಇಲ್ಲಿ ಬರೀತಾರೆ ನಾನು ಪುಟ್ log y is equal to some t ಅಂತ ತಗೊಳ್ಳಿ. ನೆಕ್ಸ್ಟ್ ಇದನ್ನ ಡಿಫರೆನ್ಶಿಯೇಟ್ ಮಾಡಿ. ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ವಾಟ್? ಅಥವಾ t is equal to log y. t is equal to log y. In terms of y ಇರೋದ್ರಿಂದ ಅದನ್ನ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು y ಮಾಡ್ತಾ ಇದ್ದೀರಾ. So what is the derivative of t with respect to y? dt by dy. dt by dy. dy ನ ರೈಟ್ ಸೈಡ್ ಕಳಿಸ್ತಾರೆ. So only dt ಮಾತ್ರ ಇರುತ್ತೆ. So here dt is equal to the derivative of log y is 1 by y. 1 by y with respect to y ಆಗಿರೋದ್ರಿಂದ ಅಷ್ಟೇ into dy ನ ಕಳಿಸಿದ್ರೆ ಅದು ಬರುತ್ತೆ. So into dy. Here what is 1 by y into dy? 1 by y into dy is nothing but dt. So substitute ಮಾಡಿ. Integration of, so in the second one ಮಾತ್ರ, so integration of 1 divided by x into dx ನ ಹಾಗೆ ಕ್ಯಾರಿ ಮಾಡ್ತಾ ಇದ್ರೆ minus integration of 1 by y into dy can be written as dt. 1 by, here log y is there. What is log y? 1 by d. 1 by d. So that value is equal to 0. So now ನಮಗೆ ಇಂಟಿಗ್ರೇಷನ್ ಫಾರ್ಮುಲಾ ಅಂದ್ರೆ ಇಂಟಿಗ್ರೇಷನ್ ಗೊತ್ತಿರುತ್ತೆ, ಇಂಟಿಗ್ರೇಷನ್ ಬರೀತಾರೆ. What is the integration of 1 by x? Log x minus what is the integration of 1 by d? Log t is equal to 0. Integration of 0 becomes a plus c variable constant, that is log c ಅಂತ ತಗೊಂಡ್ವಿ. t ಗೆ ಸಬ್ಸ್ಟಿಟ್ಯೂಟ್ ಮಾಡಬೇಕು, ಅದನ್ನ ಫಾರ್ಮುಲಾ ಯೂಸ್ ಮಾಡೋದಕ್ಕಿಂತ ಮುಂಚೆ, ಅಥವಾ log x minus log m minus log n. So log of m divided by n ಅಂತಂದ್ರೆ t is equal to log c. Here both are cancelled. So what is t? x divided by log y is equal to c.
ಸೊ ಇನ್ ಟರ್ಮ್ಸ್ ಆಫ್ y ನಲ್ಲಿ ಆನ್ಸರ್ ಬರೀಬೇಕು ಅಂತಂದ್ರೆ ರೈಟಿಂಗ್ ಹಿಯರ್ ಅಥವಾ log y ನ ಆ ಕಡೆ ಕಳಿಸಿ c ನ ಈ ಕಡೆ ಕಳಿಸಿ. ಸೊ log y is equal to x divided by c. c ನ ಈ ಕಡೆ ಮಾಡಿದ್ರೆ log y ಆ ಕಡೆ ಬರ್ತದೆ. ಸೊ ಇನ್ ಟರ್ಮ್ಸ್ ಆಫ್ y ನಲ್ಲಿ ಬರೀಬೇಕು ನಾನು ರಿಸಲ್ಟ್ ಅನ್ನ. log y ನಲ್ಲಿ ಇದೆ log and exponential are opposite each other. So take exponential on both sides. Finally, exponential tagondre y is equal to e to the power of x divided by c. So this is the final result. Y is equal to e to the power of x divided by c. That completes the problem number 17. Next. 18th one. Solve e power x plus e power minus x. E power x plus e power minus x into dy minus e power x minus e power minus x into dx is equal to 0. So this is the next problem number 18th one. So once again, first step. First, consider the given problem, that is e to the power of x plus e power minus x into dy minus e power x minus e power minus x into dx is equal to 0. So now separate the variables. dy ಇದೆ ಇದೆರಡೂ ಕೂಡ ಇನ್ ಟರ್ಮ್ಸ್ ಆಫ್ x ಅಲ್ಲಿ ಇರೋದ್ರಿಂದ ಸೊ ಅದನ್ನ ರಿಮೂವ್ ಮಾಡಬೇಕು. dx ಇದೆ ಇದೆರಡೂ ಕೂಡ ಇನ್ ಟರ್ಮ್ಸ್ ಆಫ್ x ಅಲ್ಲಿ ಇರೋದ್ರಿಂದ ಅದನ್ನ ರಿಮೂವ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ನೆಕ್ಸ್ಟ್ ಏನು ಮಾಡ್ತೀರಾ, ಡಿವೈಡ್. ಯಾವುದನ್ನು ರಿಮೂವ್ ಮಾಡಬೇಕು, e to the power of x plus e to the power of minus x on both sides. So divide ಮಾಡ್ತೀರಾ. Next here e power x plus e power minus x both are cancelled. We get dy minus e power x minus e to the power of minus x divided by e power x plus e power minus x into dx is equal to 0. Next, variables are separated, so integrate on both sides. Integrate on both sides. So integration of dy minus integration of e to the power of x minus e to the power of minus x divided by e to the power of x plus e to the power of minus x into dx is equal to 0. So what is the integration for the first one? 1 irutte. 1 with respect to dy is 1. Next, second one, denominator na differentiate ಮಾಡಿದ್ರೆ numerator ಬರುತ್ತಾ ಅಂತ ಚೆಕ್ ಮಾಡಿ. e power x ಗೆ derivative e power x plus what is the derivative of e power minus x? Minus e power minus x. So denominator na differentiate ಮಾಡಿದ್ರೆ numerator ಬರುತ್ತೆ. ಹಾಗಾಗಿ log of denominator ಅಂತ ಬರೆಯಬಹುದು ನಾವು ಡೈರೆಕ್ಟ್. So for the first one, integration of dy is nothing but y minus log of denominator is nothing but e power x plus e power minus. So that value is equal to integrating constant c ಬರೆಯಬಹುದು. So c ನಾದರೂ ಬರೆಯಬಹುದು ಅಥವಾ log c ನಾದರೂ ಬರೆಯಬಹುದು. ನಾವು log c ಬರೆಯಿದೆ. Then y is equal to so log c ನ ಹಾಗೆ ಕ್ಯಾರಿ ಮಾಡಿದ್ರೆ
minus quantity na right side tagirtira plus log of e to the power of x plus e to the power of minus x. So here log m plus log m becomes log m into n. So the result y is equal to c into e power x plus e power minus x. This is the final answer. ಅಥವಾ log c ಬದಲು c ಅಂತ ತಗೊಳ್ತೇವೆ c. ಸೊ ಇದನ್ನ ರೈಟ್ ಸೈಡ್ ಗೆ ಕಳಿಸ್ತೇವೆ, ಅಲ್ಲಾದ್ರೂ ಸ್ಟಾಪ್ ಮಾಡೋಣ. ಫೈನಲ್ ಸಿಂಪ್ಲಿಫೈ ಮಾಡಿದ್ರೆ ನೀವು ಅಪ್ ಟು ಇಲ್ಲಿವರೆಗೂ ಕೂಡ ಸಿಂಪ್ಲಿಫೈ ಮಾಡಿ. ಸೊ 18th one. Next 19th one. 19th one is also important problem appeared in preparatory examination, that is so problem number 19th one. Solve log of dx divided by dy is equal to 3x plus 4y. Comma, when x is equal to y is equal to 0. When x is equal to y is equal to 0. This problem is appeared in preparatory examination, that is preparatory 2019 for 3 marks. State level preparatory 2019 ಅಲ್ಲಿ 3 mark ಗೆ ಕೇಳಿದ್ರೆ ಪ್ರಾಬ್ಲಮ್ ಅನ್ನ. ಸೊ ಸೇಮ್ ಪ್ರೊಸೀಜರ್ ನ ಅಪ್ಲೈ ಮಾಡಿ ಅದನ್ನ ಸಾಲ್ವ್ ಮಾಡ್ತೀರಾ. ಸೊ ಫಸ್ಟ್ ಇಲ್ಲಿ when x is equal to y is equal to 0, that means that we have to calculate particular solution, means c calculate ಮಾಡಿ substitute ಮಾಡಬೇಕು. So first consider the given equation is a solution log of dx divided by dy is equal to 3x plus 4y. Now separate the variable. Before that log of dx by dy. Now we have to remove the log na remove ಮಾಡಬೇಕು ಅಂತಂದ್ರೆ ಏನು ಮಾಡ್ತೀರಾ, take exponential. So exponential ತಗೊಳ್ತೀರಾ ಅಂತಂದ್ರೆ ರಿಸಲ್ಟ್ ಇದಾಗಿರುತ್ತೆ dx divided by dy is equal to e to the power of 3x plus 4y. log remove ಆಗುತ್ತೆ, ಮತ್ತೆ ಅದನ್ನ ಸ್ಪ್ಲಿಟ್ ಮಾಡಿ ಬರೀಬಹುದು. So dx divided by dy is equal to e to the power of 3x into e to the power of 4. Because base same ಇರೋದ್ರಿಂದ ಪವರ್ ನ ಆಡ್ ಮಾಡಿ. ನೆಕ್ಸ್ಟ್ ನಾವು ಸಪರೇಟ್ ದ ವೇರಿಯಬಲ್. ಸೊ dy ನ ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ತಾರೆ, e ಪವರ್ 3x ನ ಈ ಕಡೆ ಬರುತ್ತೆ. ಸೊ e ಪವರ್ 3x ಎಲ್ಲಿ ಬರುತ್ತೆ ಅಂದ್ರೆ ಡಿನಾಮಿನೇಟರ್ ಬರುತ್ತೆ. ಸೊ ಅದನ್ನ ಮತ್ತೆ ನಾನು ಮೇಲ್ಗಡೆ ಬರೀತೀನಿ ಅಂತಂದ್ರೆ e to the power of minus 3x with respect to dx is equal to, so ಇದನ್ನ ಹಾಗೆ ಕ್ಯಾಚ್ ಮಾಡ್ತಾರೆ, e to the power of 4y into dy. e ಪವರ್ 3x ಮಲ್ಟಿಪ್ಲೈ ಆಗಿದೆ, ಸೊ ಈ ಕಡೆ ಬಂದಾಗ ಡಿವೈಡ್ ಆಗಿರುತ್ತೆ, ಬಟ್ ಇಂಟಿಗ್ರೇಷನ್ ಬರೀಬೇಕಾಗಿರೋದ್ರಿಂದ ಅದನ್ನ ಮೇಲ್ಗಡೆ ತಗೊಳ್ತೇವೆ. ವೇರಿಯಬಲ್ಸ್ ಆರ್ ಸಪರೇಟೆಡ್, ಸೊ ಇಂಟಿಗ್ರೇಟ್ ಮಾಡ್ತಾರೆ, integrate on both sides. So integration apply ಮಾಡ್ತೀರಾ ಅಂತಂದ್ರೆ integral of e to the power of minus 3x with respect to dx is equal to integral of e to the power of 4y with respect to dy. So now integration ಬರೀಬೇಕು. Integration ಅಲ್ಲಿ what is the integration of e to the power of with respect to dx is equal to e to the power of x plus c, integral of e power x. What is the formula for integration of ax plus b with respect to dx is equal to e to the power of ax plus b
ಡಿವೈಡೆಡ್ ಬೈ ಎಕ್ಸ್ ಕೋಎಫಿಷಿಯಂಟ್ ಏನಿರುತ್ತೋ ಅದನ್ನ ಡಿವೈಡ್ ಮಾಡ್ತೀರಾ ಪ್ಲಸ್ ಸಮ್ ಕಾನ್ಸ್ಟೆಂಟ್ಸ್. ಸೊ ಇದನ್ನ ಅಪ್ಲೈ ಮಾಡ್ತಾ ಇದ್ದೀವಿ. e to the power of ax plus b into dx is equal to e power ax plus b divided by a plus some constants. So here a place ಅಲ್ಲಿ ಏನಿದೆ minus 3 ಇದೆ, a place ಅಲ್ಲಿ ಏನಿದೆ 4 ಇದೆ. ಸೊ ಹಾಗಾಗಿ ಇಂಟಿಗ್ರೇಷನ್ ಮಾಡಿದ್ರೆ ನಿಮಗೆ ಏನಾಗಿರುತ್ತೆ, ಸೊ ದಟ್ ವ್ಯಾಲ್ಯೂ e to the power of minus 3x divided by a place ಅಲ್ಲಿ minus 3 ಇದೆ is equal to e to the power of 4y a place ಅಲ್ಲಿ 4 ಇದೆ divided by 4 plus some constant. So next, what is the LCM for 4 and 3? 12. So 12 na multiply ಮಾಡ್ತೀರಾ for the simplification. 12 multiply ಮಾಡ್ತೀರಾ 3 1s 3 4s, so minus ಇದೆ, minus 4 into e power minus 3x is equal to 12 na multiply ಮಾಡ್ತೀರಾ 4 1s 4 3s 3 into e to the power of 4y plus c ಗೆ 12 na multiply ಮಾಡಿದ್ರೆ 12c. So now we have to calculate the value of c. So put x is equal to 0, y is equal to 0. x ಗೆ ಮತ್ತೆ y ಗೆ ವ್ಯಾಲ್ಯೂ ನ ಕೊಡ್ತಾ ಬರ್ತೀರಾ. ಸೊ e to the power of x ಗೆ 0 ಕೊಡ್ತೀರಾ, e power 0, anything power 0 becomes 1. So 1 into minus 4 ಇಲ್ಲೂ ಅಷ್ಟೇ, e power 0 1. ಸೊ ಪ್ಲಸ್ 3 ಇದೆ, ಪ್ಲಸ್ 3 ನ ಲೆಫ್ಟ್ ಸೈಡ್ ಗೆ ಕಳಿಸಿ, ಲೆಫ್ಟ್ ಸೈಡ್ ಗೆ ಕಳಿಸಿ ಅಂತಂದ್ರೆ ಏನಾಯ್ತು minus 3. So is equal to 12c. So here what is the value of c? C value ಏನಾಗಿರುತ್ತೆ ಆಗಲ್ಲ. So minus 4 minus 3 is nothing but minus 7 divided by 12. Minus 7 divided by 12. So this is the value of c. So finally ನಾವು ಫೈನಲ್ ರಿಸಲ್ಟ್ ನ ಬರೆಯಬೇಕು. ಸೊ ಫೈನಲ್ ರಿಸಲ್ಟ್ ನ ಬರೆಯೋಣ. ಸೊ ಇಲ್ಲಿ ನಾವು minus 4 e power minus 3x ಇದೆಯಲ್ಲ ಅದನ್ನ ರೈಟ್ ಸೈಡ್ ಗೆ ತಗೊಂಡು ಬರೀತಾ ಇದ್ದೀವಿ. ಸೊ ಪ್ಲಸ್ ಆಗಿರುತ್ತೆ 4 e to the power of minus 3x plus 3 e to the power of 4y. ಸೊ ಇಲ್ಲಿ ಪ್ಲಸ್ ಇದೆ plus 12 into what is c here? minus 7 divided by 12 is equal to 0. c place ಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 12 get cancelled. So 4 into e to the power of minus 3x plus 3 into e to the power of 4y minus 7 right side ಗೆ ತಗೊಳ್ತೀರಾ is equal to plus 7. So this is the final required answer. So ಇದು 3 marks ಗೆ ಕೇಳಿದ್ದಾರೆ ಈ ಪ್ರಾಬ್ಲಮ್ ನ. ಸೊ ತುಂಬಾ ಇಂಪಾರ್ಟೆಂಟ್ ಪ್ರಾಬ್ಲಮ್ ಇದು. ಅಲ್ಲಿ ನೀವು ಸಿ ವ್ಯಾಲ್ಯೂ ನ ಕ್ಯಾಲ್ಕುಲೇಟ್ ಮಾಡ್ತೀರಾ. ಸಾರಿ 3 ಮಾರ್ಕ್ಸ್ ಯಾವ ತರ ಅವಾಯ್ಡ್ ಆಗಿರುತ್ತೆ ಅಂತಂದ್ರೆ ಅಪ್ ಟು ಇಲ್ಲಿವರೆಗೆ 1 ಮಾರ್ಕ್ಸ್ ಇರುತ್ತೆ, ಸಿ ಗೆ 1 ಮಾರ್ಕ್ಸ್ ಇರುತ್ತೆ. ಸೊ ಫೈನಲ್ ರಿಸಲ್ಟ್ ಏನು ಬರ್ತಿರ್ತೀರ ಅದಕ್ಕೆ 1 ಮಾರ್ಕ್ ಇರುತ್ತೆ. ಇದನ್ನ 5 ಮಾರ್ಕ್ಸ್ ಗೆ ಕೇಳೋ ಸಾಧ್ಯತೆ ಇರುತ್ತೆ.